ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಜ್ಜಿ ತಾತ ಮಾಡ್ತಿದ್ದ ಸಾಂಬಾರು ಇದು ತಿಳಿ ಸಾಂಬಾರು. ಇದಕ್ಕೆ ಏನೇನು ಬೇಕು ಪದಾರ್ಥ ಅನ್ನೋದನ್ನು ನೋಡ್ಕೊಂಡು ಬರೋದ ಬನ್ನಿ. ಅದೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಅವಾಗೆಲ್ಲ ಇದನ್ನೆಲ್ಲ ಮಕ್ಕಳು ಮಾಡಿಕೊಡ್ತಾಯಿದ್ರು. ನೆಗಡಿ ಕೆಮ್ಮಲಿಗೆಲ್ಲ ಹಂಗೆ ಬಿಟ್ಟೋಗೋದು. ನ್ಯಾಚುರಲ್ಲು, ಏನು ಕುಟ್ಟಂಗಿಲ್ಲ, ಏನಿಲ್ಲ. ಮೆಣಸು ಜೀರಿಗೆ ಇಷ್ಟೇ. ಓಕೆನಾ ಫ್ರೆಂಡ್ಸ್? ಇದಕ್ಕೇನೇನು ಬೇಕು ಅನ್ನೋದು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋದು ಟೊಮೊಟೊ ಬೇಳೆ ಹಾಕಿ ಬೇಳೆ ತೊಳೆದಿದ್ದೀನಿ, ಟೊಮೊಟೊ ಹಚ್ಚಿದ್ದೀನಿ, ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಸಿಪ್ಪೆ ಹಾಕಿಲ್ಲ. ಈಗ ಇದನ್ನು ಹಾಕ್ಬಿಟ್ಟು ನಾನು ಒಂದು 3-4 ವಿಷಲ್ ಕೂಗಿಸ್ಕೊತೀನಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಬೇಳೆ ಕೂಗಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಪುಡಿ ಮಾಡಿ ನಾನು ಮಡಿಕೊಂಡಿರೋದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಮಂತಲ್ಲಿ ಕಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಇಂಗು, ಅರಿಶಿನ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಈಗ ಎಣ್ಣೆ ಕಾದಿದೆ, ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ದೀನಿ. ಇವಾಗ ನಾನು ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ, LG ಹಿಂಗು. ಹಿಂಗೆ ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೆಯದು. ಈಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ತಾಯಿದ್ದೀನಿ. ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಳ್ಳು ಬರಲಿ ಫ್ರೆಂಡ್ಸ್. ಆಗಿದೆ. ಉಪ್ಪು, ಖಾರ, ಮೆಣಸು ಎಲ್ಲನೂ ಹಾಕಿ ನೋಡಿಬಿಟ್ಟು ಟೇಸ್ಟ್ ಮಾಡಿ. ಆಮೇಲೆ ನೋಡ್ತೀರಾ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್?